ಸಿಂಹರಾಶಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಸ್ವಲ್ಪ ಗಮನಿಸ್ಕೊಳ್ಳಿ. ಪೋಷಕರನ್ನು ಮಕ್ಕಳನ್ನು ಗಮನಿಸ್ತಕ್ಕಂತಹ ಕೆಲಸವೂ ಕೂಡ ಇದರ ಜೊತೆಯಲ್ಲಿ ಆಗಲಿ ಅಂತ ಅರ್ಥ. ಯಂತ್ರೋಪಕರಣಗಳನ್ನು ವಾಹನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬ ಶುಭ ಇರುವಂಥದ್ದು. ಹಿಂದೆ ಆದಂತಹ ಯಾವ ನಷ್ಟ ಇದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ನಿಮಗೆ ಒಂದು ರೀತಿಯ ಅನುಕೂಲ ಆಗದಲೆ ಮತ್ತೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ಆ ಒಂದು ಸಂತೋಷದಲ್ಲೋ ಆ ಒಂದು ಖುಷಿಯಲ್ಲೋ ಉತ್ಸಾಹದಲ್ಲೋ ಇರ್ತೀರಿ, ಆದರೆ ಆ ನಷ್ಟ ಸರಿದೂಗುವಂತಹ ದಿನ ಇದಲ್ಲ ಅನ್ನುವಂಥದ್ದು ಗೊತ್ತಾದಾಗ ತುಂಬ ಬೇಸರವಾಗುತ್ತೆ. ಹಿಂದೆ ಮಾಡಿದ ತಪ್ಪಿನ ಫಲವನ್ನು ಈ ದಿವಸ ಅನುಭವಿಸಬೇಕಾದಂಥದ್ದಿರುತ್ತೆ. ಮಿತ್ರರಿಂದ ನಿರೀಕ್ಷಿತವಾದಂತಹ ಸಹಾಯ ಸಿಕ್ಕದಲೇ ನಿಮಗೆ ತುಂಬ ಬೇಸರಗಳು ಆಗುವಂಥದ್ದು. ಹಣದ ವ್ಯವಹಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರಿಂದ ನಿಮಗೆ ಹಿನ್ನಡೆಯಾಗುತ್ತೆ. ದುಡ್ಡು ಕಾಸಿನ ವ್ಯವಹಾರವನ್ನು ನೀವೇ ನೋಡ್ಕೊಳ್ತೀರಿ, ಅದರ ಬಗ್ಗೆನೇ ಹೆಚ್ಚು ಗಮನ ಕೊಡ್ತೀರಿ ಅಂತಾದಾಗ ಹಿನ್ನಡೆ ಹೆಚ್ಚಾಗುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭ ಇದ್ದರೂ ಕೂಡ ಅನೇಕ ವಿಧವಾದಂತಹ ತೊಡಕುಗಳು ಸವಾಲುಗಳು ಎದುರಾಗ್ತಕ್ಕಂಥದ್ದು. ಉತ್ತಮವಾದಂತಹ ಅವಕಾಶಗಳು ಏನೇ ಬಂದರೂ ಕೂಡ ಅದೆಲ್ಲವೂ ಸದ್ವಿನಿಯೋಗವಾಗಲಿ ಅನ್ನುವಂಥದ್ದು ಆಶಯ. ಪದಾರ್ಥಗಳನ್ನು ಖರೀದಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥದ್ದು, ರೀಸೇಲ್ ಅಂತ ಏನು ಹೇಳ್ತೀವಿ, ಆ ರೀತಿ ಮಾಡೋರಿಗೆ ಲಾಭ ಇರೋದಿಲ್ಲ. ಇವತ್ತು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾದಂತಹ ದಿವಸ. ಹಲವಾರು ದಿವಸಗಳ ಸಮಸ್ಯೆ ಇವತ್ತು ಬಗೆಹರಿಯುತ್ತೆ, ಅದಕ್ಕೇನೋ ಪರಿಹಾರ ಸಿಕ್ಕತ್ತೆ ಅಂತ ಹೇಳಿ ಅಂದುಕೊಳ್ಳಬಹುದಾದಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ಆಕಸ್ಮಿಕವಾಗಿ ಲಾಭಗಳಾಗಲಿ ಅವಕಾಶಗಳಾಗಲಿ ದೊರೆಯುತ್ತೆ. ಹೆಣ್ಣು ಮಕ್ಕಳಿಗೆ ವಾಹನದಿಂದ ತೊಂದರೆಯಾಗತಕ್ಕಂತಹ ಸೂಚನೆ ಇದೆ, ಗಮನಿಸ್ಕೊಳ್ಬೇಕು. ಪಾಂಡುರಂಗ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಬೇರೆಯವರ ಬೆಂಬಲ ನಿಮಗೆ ಸ್ಫೂರ್ತಿಯಾಗುವಂಥದ್ದು. ನಿಮ್ಮ ಗುರಿ ಏನಿದೆ ಆ ಕಡೆಗೆ ಪ್ರಯಾಣವನ್ನು ಹೆಚ್ಚು ಮಾಡಿ ಅನ್ನುವಂಥದ್ದು. ನಿಮ್ಮ ಜೀವನದ ಮಹತ್ತರವಾದಂತಹ ಕನಸಿನ ಸಹಕಾರಕ್ಕೆ ತುಂಬ ಪರಿಶ್ರಮ ಪಡಬೇಕು. ಅಂದುಕೊಂಡಷ್ಟು ಸುಲಭವಾಗಿ ಆಗದೇ ಇರತಕ್ಕಂಥದ್ದು. ಸ್ವಂತ ನಿರ್ಧಾರಗಳು ಮಾತ್ರ ಕೆಲಸಕ್ಕೆ ಬರುವಂಥದ್ದು. ಕೈಗಾರಿಕಾ ಉದ್ಯಮಿಗಳಿಗೆ ಬಹಳ ಸಂತೋಷದ ದಿವಸವಾಗುತ್ತೆ. ನಿತ್ಯ ಜೀವನ ಮತ್ತು ವ್ಯವಹಾರ ಇದೆಲ್ಲವನ್ನು ಮರೆತು ಸಾಧನೆಗೆ ಮುಂದಾಗ್ತಕ್ಕಂಥದ್ದಾಗುತ್ತೆ. ಮಹಿಳಾ ಪ್ರತಿಭೆಗಳಿಗೆ ವಿಶೇಷವಾದಂತಹ ಯಶಸ್ಸು ಸಮಾಧಾನ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ನಿರಂತರವಾದಂತಹ ಪ್ರಯತ್ನ ಉತ್ಸಾಹದಿಂದ ಜೀವನದಲ್ಲಿ ಯಾವುದೋ ಒಂದು ಹೊಸ ತಿರುವನ್ನು ನೋಡಲಿಕ್ಕೆ ಅವಕಾಶವಾಗುತ್ತೆ. ಧಾರ್ಮಿಕ ಮಾರ್ಗದರ್ಶನದಿಂದ ಸ್ವಲ್ಪ ಮಟ್ಟಿನ ನೆಮ್ಮದಿ ಸಿಕ್ಕುತ್ತೆ. ಧರ್ಮ ಕಾರ್ಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ, ದೇವತಾ ಕಾರ್ಯವನ್ನು ಮಾಡಿ ಒಳಿತನ್ನು ಕಂಡುಕೊಳ್ಳಿ ಅಂತ ಯಾರಾದರೂ ನಿಮಗೆ ಹೇಳಿಬಿಟ್ರೆ ಅದರಿಂದ ನಿಮಗೊಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ತಮ್ಮ ವ್ಯವಹಾರದಲ್ಲಿ ಇರತಕ್ಕಂತಹ ಒಂದು ವಿಧಾನವನ್ನು ಹಾಗೆ ಮುಂದುವರಿಸ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಇದನ್ನು ಅನುಸರಿಸೋಕ್ಕೆ ಹೋಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾದಂಥದ್ದು, ಈ ಗೊಂದಲದಲ್ಲಿ ಇರ್ತೀರಿ ಅಂತ ಅರ್ಥ. ಲೇವಾದೇವಿ ಬಡ್ಡಿ ವ್ಯವಹಾರ ಇತ್ಯಾದಿಗಳನ್ನು ಮಾಡುವಂಥವರಿಗೆ ನಷ್ಟದ ಸೂಚನೆ ಇದೆ. ಬಂಧುಗಳ ಭಿನ್ನಾಭಿಪ್ರಾಯ ದೂರವಾಗಬಹುದು, ಬಂಧುಗಳು ನಿಮಗೆ ಹೊಂದಿಕೊಳ್ಳಬಹುದು ಅನ್ನುವಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.